ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಈಗ ಬೇಸಿಗೆ ಕಾಲ ಕೂಡ ಶುರುವಾಗಿದೆ. ಎಲ್ಲರೂ ಮನೆಯಲ್ಲೂ ಕೂಡ ಈ ರೀತಿ ಸಾಫ್ಟ್ ಡ್ರಿಂಕ್ ಆಗಿರ್ಬೋದು ಅಥವಾ ಸ್ಮೂತಿ, ಮಿಲ್ಕ್ ಶೇಕ್ ಎಲ್ಲಾನು ಕೂಡ ಮಾಡ್ತಾ ಇರ್ತೀವಿ. ಈ ರೀತಿ ಫ್ರೂಟ್ ಆ್ಯಂಡ್ ನಟ್ ಮಿಲ್ಕ್ ಶೇಕ್ನ ನೀವು ಕೂಡ ಮನೆಯಲ್ಲಿ ತಯಾರು ಮಾಡಿ ನೋಡಿ. ಇದ್ರ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರಿಗೂ ಅಮ್ಮನ ಪಾಕಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಫ್ರೂಟ್ ಆ್ಯಂಡ್ ನಟ್ ಮಿಲ್ಕ್ ಶೇಕ್ನ ಮಾಡೋದಕ್ಕೆ ಇಲ್ಲಿ ನಾನು ಒಂದು ಸ್ವಲ್ಪ ಬಾಳೆಹಣ್ಣು ಹಾಗೆ ಒಂದು ಆ್ಯಪಲ್ನ ತೊಗೊಂಡಿದ್ದೀನಿ. ಇದರಲ್ಲಿ ನಾನು 2 ಬಾಳೆಹಣ್ಣನ್ನ ಮಾತ್ರ ನಾನು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಒಂದು ಸ್ವಲ್ಪ ಗೋಡಂಬಿನ ಒಂದು 15ರಿಂದ 20 ನಿಮಿಷದವರೆಗೂ ನೆನೆಸಿಟ್ಟಿದ್ದೆ. ಈ ಗೋಡಂಬಿನ ಒಂದು ಜಾರ್ಗೆ ಹಾಕ್ಕೊಳ್ಳಿ. ಅದಕ್ಕೆ ಒಂದು ಅರ್ಧ ಅಥವಾ ಮುಕ್ಕಾಲು ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಪೇಸ್ಟ್ ಮಾಡ್ಕೊಬೇಕು. ಅಂದರೆ ನಾವಿಲ್ಲಿ ಇದಕ್ಕೆ ಹಾಲನ್ನ ಕೂಡ ಹಾಕ್ತಾ ಇಲ್ಲ. ಹಾಲಿನ ಬದಲಾಗಿ ನಾನಿಲ್ಲಿ ಈ ರೀತಿ ಗೋಡಂಬಿನಲ್ಲೇ ಹಾಲನ್ನ ತಯಾರು ಮಾಡಿಕೊಂಡು ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಬ್ಲೆಂಡ್ ಮಾಡ್ಕೊಳ್ಳಿ. ಕ್ಲೀನಾಗಿ ನೀರು ಹಾಕಿ ಈ ರೀತಿ ಗೋಡಂಬಿ ಹಾಲು ತಯಾರಾಗುತ್ತಲ್ಲ, ಈಗ ಇದಕ್ಕೆ ನಾನು ಹಣ್ಣುಗಳನ್ನ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ 2 ಬಾಳೆಹಣ್ಣನ್ನ ಈ ರೀತಿ ಸ್ಲೈಸ್ ಮಾಡಿ ಹಾಕ್ತಾ ಇದ್ದೀನಿ. ಈ ಬಾಳೆಹಣ್ಣು ಜೊತೆಗೆ ಸ್ವಲ್ಪ ಆ್ಯಪಲ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಅಂದರೆ ಇದು ಸೇಬಿಂದು ನಾನು ಸಿಪ್ಪೆ ಏನು ತೆಗ್ದಿಲ್ಲ, ಹಾಗೆಯೇ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಬೇರೆ ಹಣ್ಣು ಕೂಡ ಹಾಕೊಬೋದು. ಆದರೆ ಈ ಬಾಳೆಹಣ್ಣು ಮತ್ತು ಆ್ಯಪಲ್ ಇವೆರಡೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಆ್ಯಪಲ್ ಇದೆಲ್ಲನೂ ಹಾಕಾದ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನ ಹಾಕ್ತಾ ಇದ್ದೀನಿ. ಅಂದರೆ ಇದಕ್ಕೆ 1 ಸ್ಪೂನಷ್ಟು ದ್ರಾಕ್ಷಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಒಣಖರ್ಜೂರ ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಇಲ್ಲಿ ನಾನೊಂದು 2 ಒಣಖರ್ಜೂರನ ಈ ರೀತಿ ಪೀಸ್ ಮಾಡಿ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೇನೆ ನಾನು ಸ್ವಲ್ಪ ಒಂದು 7-8 ಬಾದಾಮಿನೂ ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ. ಈಗ ಬಾದಾಮಿ ಇದೆಲ್ಲ ಹಾಕಾದ್ಮೇಲೆ ಇದಕ್ಕೆ ಸ್ವಲ್ಪ ಈ ಪಂಪ್ಕಿನ್ ಸೀಡು ಮತ್ತು ವಾಟರ್ ಮೆಲನ್ ಸೀಡು ಇದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ಇದ್ರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಎಲ್ಲನೂ ಹಾಕಾದ್ಮೇಲೆ ಇದನ್ನು ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಬೇಕು. ಅಂದರೆ ಇದು ಫುಲ್ಲು ಪೇಸ್ಟ್ ಥರ ಹಾಕಬೇಕು ಅಂತ ಏನಿಲ್ಲ. ಅಂದರೆ ಈ ಡ್ರೈ ಫ್ರೂಟ್ಸ್ಗಳು ಸ್ವಲ್ಪ ಹಾಗೇ ಕ್ರಂಚಿಯಾಗಿ ಸಿಗ್ತಾ ಇದ್ದರೆ ಕುಡಿಯೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಫುಲ್ಲು ನೈಸಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ರೀತಿ ಒಂದು ಸರ್ವಿಂಗ್ ಗ್ಲಾಸ್ಗೆ ಐಸ್ ಕ್ಯೂಬ್ ಹಾಕಿ ನಾವು ಏನು ಬ್ಲೆಂಡ್ ಮಾಡಿ ಇಟ್ಕೊಂಡಿದ್ವಿ ಜ್ಯೂಸು ಅದನ್ನು ಇದಕ್ಕೆ ಸೇರಿಸ್ಕೊಳ್ಳಿ. ಇದಕ್ಕೆ ನಿಮಗೆ ಸ್ವೀಟ್ ಬೇಕು ಅಂತ ಅಂದರೆ ಬ್ಲೆಂಡ್ ಮಾಡಬೇಕಾದ್ರೇ ಬೆಲ್ಲದ ಪುಡಿ ಅಥವಾ ಜೇನುತುಪ್ಪ ಎರಡರಲ್ಲಿ ಯಾವುದಾದ್ರು ಒಂದನ್ನು ಕೂಡ ಹಾಕೊಬೋದು. ಇದಕ್ಕೆ ಸ್ವೀಟಿನ ಅವಶ್ಯಕತೆ ಏನಿರಲ್ಲ. ಅಂದರೆ ಆ್ಯಪಲ್ಲು ಮತ್ತು ಬಾಳೆಹಣ್ಣಿಂದ ಒಂದು ಸ್ವಲ್ಪ ಮೈಲ್ಡ್ ಸ್ವೀಟ್ ಕೂಡ ಚೆನ್ನಾಗಿರುತ್ತೆ. ಕೊನೆಯದಾಗಿ ನಾನು ಇದಕ್ಕೆ ಗಾರ್ನಿಷಿಗೆ ಸ್ವಲ್ಪ ಈ ಪಂಪ್ಕಿನ್ ಸೀಡು ಮತ್ತು ವಾಟರ್ ಮೆಲನ್ ಸೀಡನ್ನ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಡ್ರೈ ರೋಸ್ಟ್ ಮಾಡಿ ಇಟ್ಟಿದ್ದೆ, ಅದನ್ನು ಇದಕ್ಕೆ ಹಾಕಿ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಬಾದಾಮಿನೂ ಕೂಡ ಈ ರೀತಿ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನೀವು ಕೂಡ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ. ಇದ್ರ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮಕ್ಕಳುಗಳು ಕೂಡ ತುಂಬ ಇಷ್ಟಪಟ್ಟು ಕುಡಿತಾರೆ. ಈ ರೀತಿ ಗೋಡಂಬಿನ ನಾವು ಪೇಸ್ಟ್ ಮಾಡಿ ಹಾಲು ಮಾಡಿ ಇದರಲ್ಲಿ ಮಾಡೋದ್ರಿಂದ ಅದರದ್ದೇ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು.